ಲೇ ಬರ್ರೆ ಯಾವಳ ಲೇ ಸುನಂದಿ ಜಯ್ಯೆ ಮಾನವಾಗಿ ಬಂದರೆ ಸರಿ, ಇಲ್ಲ ಅಂತಂದ್ರೆ ಒಳಗೆ ಬಂದು ಒಬ್ಬೊಬ್ಬಳನ್ನ ಏನು ಮಾಡ್ತೀನಂತ ನನಗೆ ತಿಳಿದು ಮಾನವಾಗಿ ಬಂದುಬಿಟ್ರೆ ಏನಮ್ಮ ಅಂಬುಜಮ್ಮ ಅವರಂತೂ ಒಟ್ಟಿಗೆ ಅನ್ನತ್ತೀನಲ್ಲ, ನೀನು ಅವ್ರು ಸರಿಗೆ ನಿಂತ್ಕೊಂಡಿದ್ಯಲ್ಲ. ಹಾಂ ನಿಂಗೇನು ಬುದ್ಧಿ ಇಲ್ಲೇನಮ್ಮ? ಹಂಗಲ್ಲ ಪಂಡಿತ್ರೆ, ತಿನ್ನೋ ಅನ್ನೋದು ಅದನ್ನು ಕಿತ್ಕೊಂಡಿದ್ದಕ್ಕ ಈ ಮುಂಡಿಗೆ ಹಿಂಗೆ ಒಯ್ದು ಕಳ್ಸೋರಲ್ಲ ನನ್ನ ಮಗನ ಸುಮ್ಮನೆ ಬಿಡ್ಬೇಕಾ? ಏನು ಬಂದಿರೋದು ಇವ್ರಿಗ? ಹಾಂ ನನ್ನ ಸಂಸಾರನ ಹಿಡ್ಕೊಂಬಿಟ್ಟವ್ರಲ್ಲ, ಇವ್ರಿಗೆ ಬರಬಾರ್ದು ಬಂದು ಹೊತ್ಕೊಂಡು ಹೋಗ, ಇವ್ರ ಮಕ ಮುಚ್ಚೋಗ. ಏನು ಬಂದಿರೋದಂತ ಇವ್ರಕ? ಅವ್ರ ಸಮಾನ ನೀನು ನಿಂತ್ಕೊಂಡಿದ್ಯಲ್ಲಮ್ಮ, ಅವ್ರು ಕಚ್ಚಿಡಾಗ್ಲವು ಎಲ್ಲರಿಗೂ ತಿಳಗಲ್ಲ ಅವ್ರು ಸರಿಯಿಲ್ಲ ಅಂತ. ಬಮ್ಮ ನಡಿ, ಅದೇನೋ ಆಗೋ ಕೆಲಸ ನೋಡೋಣ ನಡಿ. ಚಿಕ್ಕವನ್ಗೆ ಏನಾಗುತ್ತೆ ನೋಡೋಣ ನಡಮ್ಮ. ಇವ್ರು ಮಾತಾಡಿ ಏನು ಪ್ರಯೋಜನ? ಅಥವಾ ಎಂಥ ಜನಗಳವ್ರಮ್ಮ ನಮ್ಮೂರಾಗ. ಮತ್ತೆ ಬಾ ಅತ್ತೆ ಬಾ, ಅವ್ರಿಗೂ ನಮಗೂ ಒಂದೇನಾ? ನಾವ್ಯಾಕೆ ಅವ್ರ ಸಮಾನ ನಿಂತ್ಕೊಬೇಕು? ನಾವು ಅವತ್ತು ಇವ್ರ ಮನೆ ಹತ್ರಕ್ಕೆ ಬಂದು ಗಲಾಟೆ ಮಾಡಿ ತಪ್ಪು ಮಾಡಿದ್ರಿ. ಬಾತ ಹೋಗೋಣ ಬಾ, ಸಿಗ್ತಾರೆ ಬಾಮ್ಮ, ಸಿಗ್ತಾರೆ ಬಾ, ಎತ್ತೋತಾರೆ ಬಾ. ಬಂದ್ಬಿಟ್ಟು ಅವಳು ಅಲ್ಲಾಡ್ಕೊಂಡು ಚಿತ್ರಂಗಿ ಅಂಬುಜಿ ಬರಲಿ ಅವ್ನು ಕಿತ ನಮ್ಮ ಮನೆ ಹತ್ರಕ್ಕ. ಇವಾಗ ಕಾಲಿಗೆ ಮುದ್ದು ಕಳ್ಸಿದ್ದೀನಿ, ಇನ್ನೊಂದು ಕಿತ ಬಂದು ಕತ್ತು ಮುದ್ದು ಕಳಿಸ್ತೀನಿ ಅಂತ. ಇವ್ ನೋಡಿ ಪಂಡಿತ್ನ ಹೆಂಗೆ ಮಾತಾಡ್ತಾನೆ. ಏನೋ ಅಷ್ಟೇ ಇಷ್ಟ ಬೆಲ್ಲ ರಾಗಿ ಭತ್ತ ಕೊಡ್ತಾರೆ, ಅದಕ್ಕೆ ಅವ್ರಿಗೆ ಸಪೋರ್ಟ್ ಇವನು ಗಿಲೀಟ್ ನನ್ನ ಮಗನು. ಚಿಕ್ಕನ ನಾನು ಹೇಳಿಲ್ಲ ಹೋಗರ ಅಂತ, ನೀನು ನನ್ನ ಮಾತೇ ಕೇಳಲ್ಲ. ನೀನು ಅರೋದೆಲ್ಲ ಇಂತೈತೆ ತಾನೆ. ಇನ್ನೊಂದ್ಕಿತ ಹೋಗಲ್ಲ ಬಿಡು ಸರಸ್ವತಿ. ಇಲ್ಲಮ್ಮ ಅಂಬುಜಮ್ಮ, ಚಿಕ್ಕನೆ ಮೆಲ್ಲಿಗೆ ಕೂತ್ಕೊಬೇಕು ನೀನು. ಹಂಗೆ ಮಲ್ಕೊಂಡಿದ್ರೆ ಹಂಗೆ ಇದ್ದೋಗ್ಬಿಡ್ತೀಯಾ. ಕೂತ್ಕೊಳ್ಳಿ ಮೆಲ್ಲಿಗೆ. ಆಗಲ್ಲ ಪಂಡಿತ್ರೆ, ಕಾಲೆಲ್ಲ ನೋಯ್ತದ ನಂಕ. ಕಾಲು ನೋಯ್ತದೆ ಅಂತ ಹಂಗೆ ಕೂತ್ಕೊಂಡ್ರೆ ಆಯ್ತು. ಮೆಲ್ಲಿಗೆ ಕೂತ್ಕೊಬೇಕು ಇವಾಗ ನೀನು. ಹಂಗೆ ಇದ್ರೆ ಕಾಲು ಹಂಗೆ ಮಡ್ಸ್ಕೊಂಡು ಇದ್ದೋಗ್ಬೇಕಾಗ್ತದೆ ನೀನು. ನೋಯ್ತದ ಪಂಡಿತ್ರೆ ಕಾಲು. ಇಲ್ಲ 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 ಏನಾಗಲ್ಲ ಬಿಡು, ಏನಾಗಿಲ್ಲ. ಅಷ್ಟು ಎಣ್ಣೆ ಕೊಡ್ತೀನಿ, ತಿಡಿದ್ರೆ ಸರೋದದ ಒಂದು 2-3 ಕಿತ. ಏನಕ್ಕೆ ಹೋಗ್ಬೇಕಾಗಿತ್ತು ನೀನು? ಹಾಂ ನಾನು ಚಕ್ಕತಿ ಕೈ ತಿನ್ನಕ ಹೋಗಿದ್ನಿ, ಸುನಂದಿ ಒಯ್ದ್ಬಿಡ್ಲು ನನ್ನ. ಹೋಗ್ಬಿಡ್ದಂಗೆಲ್ಲ ನಾ ಅವ್ರ ಮನೆಗೆ ಹತ್ರಕ್ಕೆ ಅವ್ರು ಸರಿಯಿಲ್ಲ ಅಂತ ಹೇಳಲ್ಲ ನಿಂಗ? ಹಾಂ ಹೋಗ್ತಾರೆ ಯಾರನ್ನ ಅವ್ರ ಮನೆತಕ್ಕ? ಒಯ್ದ್ಬಿಡ್ಲು ನನ್ನ ಸುನಂದಿ. ನೋಯ್ತದ ಪಂಡಿತ್ರೆ ಕಾಲು. ನೋಯ್ತದ ಅಂತಂದ್ರೆ ಆಗ್ತದ? ಅಷ್ಟು ಹಿಂದಿಗೆ ಜರ್ಸ್ಕೊಂಡು ಕಾಲು ನೀಟ್ಬೇಕು ಕಾಲು. ಆಗಲ್ಲ ನಂಕ. ಆಗಲ್ಲ ಅಂದ್ರೆ ಆಗಲ್ಲಪ್ಪ, ಆಗಲ್ಲ ಅಂದ್ರೆ ಆಗ್ತದ? ನಡಿ ನಡಿ ಹಿಂದಕ್ಕೆ ನಡಿ. ಹಾಂ ಹಂಗೆ. ಹಾಂ ನೋಡಿ ಇವಾಗ ಏನಾಗಿಲ್ಲ ಕಾಲಿಗೆ. ಸಾವಿತ್ರಮ್ಮ ಎಣ್ಣೆ ರೋಷ್ ಕೊಡ್ತೀನಿ, ಅದನ್ನ ಎತ್ಕೊಂಬಂದ ಕಾಲಿಗೆ ತೀಡಮ್ಮ. ದಿನಕ್ಕೊಂದು 3-4 ಕಿತ ತೀಡು, ಸರೋತದೆ ಎಲ್ಲ. ನಾನು 3-4 ಕಿತ ತೀಡು. ಸರಿ ಪಂಡಿತ್ರೆ ಆಯ್ತು. ಏನಾಗಿಲ್ಲ ಶಿಕೋನೆ, ನಿನ್ನ ಕಾಲಿಗೆ ಏನಾಗಿಲ್ಲ. ನೋಯ್ತವೆ ಪಂಡಿತ್ರೆ ಕಾಲುಗಳು. ಏಟು ಬಿದ್ದದಲ್ಲ ನೋಯ್ತದೆ, ಏನು ಮಾಡೋಕ್ಕಾಗಲ್ಲ. ಬಾಮ ಸಾವಿತ್ರಮ್ಮ ಎಣ್ಣೆ ಕೊಡ್ತೀನಿ ಬಾಮ. ಹೋಗಮ್ಮ ಸಾವಿತ್ರಿ ಈಸ್ಕೊಂಬೋಗು. ಇದೇನತ್ತೆ ಎಲ್ಲರೂ ಹಿಂಗೆ ನಿಂತಿದ್ರಿ? ಹಾಂ ಅಲ್ಲ ಎಲ್ಲರೂ ಇಷ್ಟು ಜೋರಿಗೆ ಮಾತಾಡ್ತಾ ಇದ್ರಿ, ನಿನ್ಗೆ ಕಿವಿ ಕೇಳಿಸಿಲ್ಲ? ಏನಾಯ್ತತ್ತೆ ಅಂತ ಬಂದು ಕೇಳ್ತಾ ಇದೀಯಾ? ಹಾಂ ಅದೇ ಏನಾಯ್ತತ್ತೆ? ನಾನು ಕೇಳಿಸಿಲ್ಲ, ನಾನು ಒಳಗಿದ್ನಿ. ಏನಾಯ್ತು? ಲೇ ಯಾಕೆ ಶಿಕೋನೆ ಹಿಂಗೆ ಕೂತಿದ್ಯಾ? ಹಾಂ ಸರೋಜ ಸುನಂದಿ ಒಯ್ದ್ಬಿಟ್ಲು ನನ್ನ. ಕಾಲಕ್ಕ ಒಯ್ದ್ಬಿಟ್ಲು ಕೋಲ್ ಎತ್ಕೊಂಡು. ಅದು ದೊಣ್ಣೆ ಕೋಲ್ ಎತ್ಕೊಂಡು ಒಯ್ದ್ಬಿಟ್ಲು. ಅದ್ಯಾಕೆ ಒಯ್ದ್ಲು? ಹಾಂ ಮನೆ ಹತ್ರಕ್ಕೆ ಬಂದು ಒಯ್ದ್ಲಾ? ಇಲ್ಲ ಸರೋಜಿ, ಅವ್ರ ಮನೆ ಹತ್ರ ಚಕೋತಿ ಮರದಲ್ಲ, ಚಕೋತಿ ಹಣ್ಣು ಕಿತ್ಕೊಂಬರಕ್ಕೆ ಹೋಗಿದ್ನೆ. ಆ ಮರದಾಗ ಇಳಿಯೋಕೆ ಬರಿಲ್ಲ ನಂಕ, ಅದಕ್ಕೆ ಒಯ್ದ್ಬಿಟ್ಲು. ಅದೇನು ಅಸಹಸ ಅಂತೀರಪ್ಪ ನೀನು ನಿನ್ನ ತಂಗಿ. ಇನ್ನು ಅದೇನೇನು ತಿನ್ಬೇಕು ಅದೇನೇನು ಕತೆನೋ. ಅಯ್ಯಪ್ಪ ಥೂ, ಅದೇನು ಮಕ್ಕಳು, ಒಳ್ಳೆ ಪೆದ್ದ ಮಕ್ಕಳು. ಅಲ್ಲ ಏನಕ್ಕೆ ಹೋಗ್ಬೇಕಾಗಿತ್ತು ಅವ್ರ ಮನೆ ಹತ್ರಕ್ಕ ನೀನು? ಹಾಂ ಅವ್ರು ಸರಿಯಿಲ್ಲ ಅಂತ ಹೇಳತ್ತಾನೋ? ಏನಕ್ಕೆ ಹೋಗ್ಬೇಕಾಗಿತ್ತು ನೀನು? ಮತ್ತೆ ನಿನ್ನ ಮಕ್ಕಳಿಗೆ ಒಂದು ಒಳ್ಳೆ ವಾಣೆ ಕಳ್ಸತ್ತೆ. ಏನತ್ತೆ ಇವು ಹಿಂಗಾಡ್ತವೆ ದಬ್ಬಸ್ತವ? ನೀನು ಯಾವತ್ತಾನ ಏನೋ ತಿಂದ್ರೋ ಇಲ್ಲ? ಏನಿದೆ? ಥೂ, ನನಗೆ ಬೆಲೆ ಅವಮಾನ ನಮ್ಮ ಇವರಿಂದ ಅವಮಾನ. ನಿನ್ನ ಗಂಡ ಮಾಡಬಾರ್ದು ಕೆಲಸ ಮಾಡಿದಾಗ ನಿಂಗೆ ಅವಾಗ ಅವಮಾನ ಆಗುಲ್ಲ, ಇವಾಗ ಇವರಿಂದ ಅವಮಾನ ನಿಂಕ. ಎಂತ ಮಾತಾಡ್ತೀಯ? ನಿನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ತಿಳಿತಾನೆ, ಅದೇ ಕತೆ ಹಂಗೆ ಮಾತಾಡ್ತೀಯಾ? ಅಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು ನಿನ್ನ ಗಂಡ ತಪ್ಪು ತಾನೆ, ಅವ್ರ ಮನೆ ತಪ್ಪು ಹೋಗ್ತಾ ಇದ್ದಿದ್ದು ತಾನೆ, ಅವರೆಲ್ಲ ಇದ್ದಿದ್ದಿರ್ಲಾಕಿದ್ದ. ಹಾಂ ನನ್ನ ಅದೃಷ್ಟನಮ್ಮ ಇಂಥ ಪೆದ್ರು ಸಿಕ್ಕಿಲ್ಲ ನನಕ. ನಮ್ಮ ಅಣ್ಣ ಯಾವ ಪಾಪ ಮಾಡಿದ್ನೋ ಈ ಪೆದ್ದಿನ ಕಟ್ಕೊಳಕ. ಇವಳು ಓ ಅಂದ್ರೆ ಓಹೋ ಅಂತಾಳೆ, ಇವನು ಆ ಕಡೆಗೆ ನೋಡ ಅಂದ್ರೆ ಈ ಕಡೆಗೆ ನೋಡ್ತಾನೆ. ಅಯ್ಯ ಅದೇನು ಮಕ್ಕಳು ಅದೇನು ಕತೆನೋ. ಎಲ್ಲನ ಹೋಗಿ ಕೆರೆಕೋ ಬೈಕೋ ಬಿದ್ದು ಸಾಯ್ತೀರಾ ಇವರಿಂದ ನಮ್ಗೆ ಅವಮಾನ. ಬಾಯಿ ಮುಚ್ಕೊಂಡು ಹೋಗಿ ನೀನು, ಸಾಕು ಅವಮಾನ ತಾನೆ. ಇವಾಗ ಯಾಕೆ ಇಲ್ಲಿ ಬಂದಿರೋದು ನೀನು? ಹೋಗು ಒಳಕೋಗು. ಇದ್ದಿದ್ದಂಗೆ ಹೇಳಿದ್ರೆ ಬಲ್ ಕೋಪ ಬರ್ತದಲ್ಲತ್ತೆ. ಇವ್ರು ಮಾಡೋದು ಸರಿನಾ? ಏನಕ್ಕೆ ಹೋಗ್ಬೇಕು ಅವ್ರ ಮನೆ ಹತ್ರಕ್ಕ? ಮನೆ ನೋಡಿದ್ರೆ ಏನೋ ಒಯ್ದ್ಬಿಟ್ಟು ಬಂದ್ರಂತೆ ಅವಳ ಸಾವಿತ್ರಿ. ಇವರಿಬ್ರು ಏನಕ್ಕೆ ಹೋಗ್ಬೇಕು? ನಮ್ಗೆ ಅವ್ರಿಗೆ ಆಗಲ್ಲ ಅನ್ನೋ ತಿಳತ್ತಾನೆ. ಏನಕ್ಕೆ ಹೋಗ್ಬೇಕಾಗಿತ್ತು? ಹಾಂ ಇವ್ರಿಬ್ರಿಗಂತೂ ಬುದ್ಧಿ ಇಲ್ಲ, ಸಾವಿತ್ರಿಗೆ ಬುದ್ಧಿ ಇಲ್ಲ. ಅವಳಿಗಿರೋ ಬುದ್ಧಿ ನಿನ್ನ ಕಾಲ್ ಭಾಗ ಇದ್ದಿದ್ರೆ ಹೆಂಗೋ ಇರ್ತಾ ಇತ್ತು ನಮ್ಮ ಸಂಸಾರ. ನೀನು ಹೋಗಮ್ಮ ಮಹಾತಾಯಿ, ನೀನು ಹೋಗು. ಇವಳೇನು ಗಂಡ ಮನೆ ಕಳಿಸ್ತೀಯೋ ಇಲ್ಲ ಇಟ್ಕೊಂಡಿರ್ತೀಯೋ? ನಾನೇ ನಿನ್ನ ತಲೆ ಮೇಲೆ ಕೂತ್ಕೊಂಡಿದ್ದೀನಿ. ಯಾವಳ ತಡೋದಿ? ನಿನ್ನ ತಲೆ ಮೇಲೆ ಕೂತ್ಕೊಂಡಿದ್ದೀನಾ? ಹಾಂ ನಮ್ಮ ಅಪ್ಪನ ನಮ್ಮ ಅಮ್ಮನೇ ಕೇಳಲ್ಲ, ನೀನು ಅವಳು ನನ್ನೇನು ಕೇಳಕ್ಕೆ? ಇಷ್ಟ ಇಡ ಓದ್ತೀನಿ, ಕಷ್ಟ ಇಡ ಬಿಡ್ತೀನಿ ಬಿಡು. ನಾನು ಯಾವಾಗ ಹೋಗ್ಬೇಕು ಯಾವಾಗ ಹೋಗೋದು ನನ್ನ ತಣ್ಣಗೆ ಗೊತ್ತು. ನಿನ್ನಿಂದ ನಾನೇನು ಕಳಿಬೇಕಾ ಇಲ್ಲ. ನಿನ್ನ ಕೇಳಿ ಬಾಂದೇನಾ? ಅಯ್ಯೋ ನಿನ್ನಿಷ್ಟನೇ ಅಮ್ಮ. ಹೋದ್ರೆ ನಿನ್ನ ಸಂಸಾರ ಚೆನ್ನಾಗಿರ್ತದೆ, ಹೋಗಿದ್ರೆ ನಿನ್ನ ಸಂಸಾರ ಹಾಳಾಗೋಗ್ತದೆ. ನೀನು ಹೋದ್ರೆಷ್ಟು ಬಿಟ್ಟರೆಷ್ಟು. ಈಗಿತ ನಮ್ಮ ಅಮ್ಮನ ಬಂದಾಗ ಹೇಳ್ತೀನಿ, ಪೆದ್ದಿನ ಕಟ್ಕೊಂಡು ಏನೋ ನಮ್ಮ ಅಣ್ಣ ಸುಖ ಪಡೋದು ಅಲ್ಲೇ ಇರೋದೇ ಇಲ್ಲ, ಇಲ್ಲೇ ಬಿದ್ದಿರ್ತಾಳೆ ಯಾವಾಗ್ಲೂ. ನಮ್ಮ ಅಣ್ಣಕ್ಕೆ ಇನ್ನೊಂದು ಮದುವೆ ಮಾಡೋಗಮ್ಮ ಅಂತ ಹೇಳ್ತೀನಿ ನಾನು.
ಏನೇ ಸರೋಜಿನಿಕ ಬರಬಾರ್ದು ಬಂದಿರೋದು, ಯಾಕೆ ಈ ಪಾಠಗಳು ಬೀಳ್ತಾ ಇದೆಯಾ? ನನ್ನ ಮಕ್ಕಳ ಮೇಲೆ ಹಂಗಾಗಿ ಸಾಧಿಸ್ತಾ ಇದೆಯಾ? ಏನೇ ಬಂದಿರೋದು ನಿಂಕ? ಅವಳು ಮಾತಾಡೋ ಮಾತುಗಳು ನೋಡು, ಹೆಂಗ್ ಮಾತಾಡ್ತಾಳೆ? ಇಲ್ಲಿ ಹೋಗಕ್ಕಾಗಲ್ಲ ಊರ್ಕ? ಇಲ್ಲಿ ಇತ್ಕೊಂಡು ಏನ್ ಫಂಗ್ ಮಾಡ್ತಾಳೆ ಅವಳು? ಹೋಗಿ ಅಲ್ಲಿರೋಕ್ಕಾಗಲ್ಲ? ನಮ್ಮ ಅಮ್ಮನೇ ಒಬ್ಳೆ ಎಲ್ಲ ಕೆಲಸ ಮಾಡ್ಬೇಕು. ಅಮ್ಮನೇನು ವಯಸ್ಸು ಹುಡುಗಿನ? 20 ವರ್ಷದ ಹುಡುಗಿನ? ಆಯಮ್ಮನ್ಕು ವಯಸ್ಸಾಗದ 60 ವರ್ಷ. ಇವಾಗ ಒಬ್ಳೆ ಮಾಡ್ಬೇಕಂದ್ರೆ ಎಲ್ಲ ಕೆಲಸ ಇಳ್ಕೊಂಡು ಜಡ್ಡವ ಅಲ್ಲೋ ಕೆಲಸ ಮಾಡೋಕ್ಕಾಗಲ್ಲ? ಪ್ರಪಂಚದಾಗ ಯಾರನ್ನ ಬಸ್ರಿಗಳಾಗೋರೋ ಇಲ್ಲ, ನಿನ್ನ ಮಗಳೇ ಆಗಿರೋದು ಬಸ್ರಿ. ಏಯ್ ಸರೋಜಿ, ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂತಂದ್ರೆ ನೋಡಿ ನಾನು ಸುಮ್ಮನೆ ಇರೋಣಲ್ಲ. ನಿಮ್ಮ ಅಣ್ಣ ತಾನೇ ಬಿಟ್ಬಿಟ್ಟು ಹೋಗಿತ್ತು, ಇಲ್ಲೇ ಇರಲಿ 1-2 ದಿವಸ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ನಿಮ್ಮ ಅಣ್ಣ ಬಿಟ್ಬಿಟ್ಟು ಹೋಗಿದ್ದಕ್ಕೆ ತಾನೇ ನಾನು ಇಟ್ಕೊಂಡಿರೋದು. ತೋಟದಾಗ ಕೂಲಿಯರ್ ಬರ್ತಾ ಇರ್ತಾರೆ, ನಮ್ಮ ಮನೆಗೆ 4 ಕೆಮ್ಮೆ ಅವೆ, ಕೂಲಿಯರ್ ಕಡಿಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ಇವಳೋಗೇನು ಅಲ್ಲಿ ಇರ್ಕೂಡ್ದ? ಏನೋ ಕೈಲಾದ ಕೆಲಸ ಮಾಡ್ಕೊಂಡು ಕುತ್ಕೊಂಡು ಓಡ್ ಬರ್ತಾಳೆ ಇಲ್ಲಿಗ. ಏನೋ ಇಲ್ಲಿ ಬಂಗಾರ ಗಟ್ಟಿ ಇಕ್ಕದಂಗೆ. ಅಮ್ಮ ತಾಯಿ ಸುಮ್ಮನೆ ಹೋಗು, ಇವಾಗ ಆ ಥರ ಬೇಜಾರೇ ಸಾಕು. ನಂಕ ಕಳಿಸ್ತೀನಿ ಹೋಗು. ನಿಮ್ಮ ಅಣ್ಣ ಬಂದ್ರೆ ನೀನು ಯಾಕೆ ಅನ್ಸಾಯ್ತಾ ಇದೆಯಾ? ಇದ್ದಿದ್ದಂಗೆ ಹೇಳಿದ್ರೆ ಎಲ್ಲಾರ್ಗೂ ಹಿಂಗೆ. ನಾನೇ ಹೋಗಿ ಅಲ್ಲಿ ಇರ್ತೀನಿ ಬಿಡು, ನಿನ್ನ ಮಗಳು ನೀನು ಇಲ್ಲೇ ಇಕ್ಕೋ. ನಾನೇ ಹೋಗಿ ನಮ್ಮ ಅಮ್ಮನ ನೋಡ್ಕೊಂತೀನಿ. ಇವಳೇನು ಬರೋದು ಬೇಡ. ನಮ್ಮ ಅಣ್ಣಕ್ಕೆ ಇನ್ನೊಂದು ಮದುವೆ ಮಾಡ್ತೀನಿ ನಾನು. ಓಡು ಹೋಗಿ ನೀನು. ನಾನು ಅಷ್ಟೇ, ನಮ್ಮ ಅಣ್ಣಕ್ಕೆ ಇನ್ನೊಂದು ಮದುವೆ ಮಾಡ್ತೀನಿ. ಹೋಗಿ ನೀನು. ಮಾಡ್ತೀಯಾ? ಮಾಡ್ಕೊಳೋರಿದ್ರೆ ಮಾಡಂತವ್ರೆ ನೀವು. ಲೇ ಸರೋಜಿ, ಯಾಕೆ ಈ ಪಾಟಿಗೆ ಬೀಳ್ತಾ ಇದೆಯಾ? ಈಗ ಚಿಕ್ಕೊಂಡು ನಂಗೆ ಇಟ್ಕೊಳ್ಳೆ ಒಳಕಂಗೆ ಎತ್ಕೊಂಡು ಹೋಗೋಣ. ನಾಕೇನು ಬೇಸರನೆ? ಒಳಗೆ ಕರ್ಕೊಂಡೋಗಿ ಬಿಡಂಗಿದ್ರೆ ಬಿಡ್ರಿ, ಇಲ್ಲ ಅಂತಂದ್ರೆ ಎಲ್ಲಾನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡ್ರಿ. ತಲೆನೋವನ್ನ ತಪ್ತದೆ ಈ ಪೆದ್ದ ಮುಂಡೆ ಹತ್ರ. ಬೇಜಾರು ಮಾಡ್ಕೊಂಬಿಡಕ್ಕಾಯ್ತಿರಮ್ಮ, ನಂಗೆ ಅನ್ಬೇಡಿ, ನಾನು ಊಡ್ಕೊಟ್ಟತ್ತೀನಿ, ಇಲ್ಲಿಡಲ್ಲ. ಏನೋ ಹೋಗಮ್ಮ, ಇವ್ನು ಮಾಡೋ ಕೆಲ್ಸಕ್ಕೆ ನೋಡಿ ಎಲ್ಲ ಕೈಲಿ ಉಗಿಸ್ಕೊಬೇಕು ನಾನು. ಅವಳಿಗೂ ನೆಮ್ಮದಿ ಇಲ್ಲ ಪಾಪ, ಬಸ್ರಂಗ್ಸ್ ಅವಳು. ಇವನಿಂದ ಅವಳಿಗೂ ನೆಮ್ಮದಿ ಇಲ್ಲ. ನೋಡ್ದೇನಾ ನಿನ್ನಿಂದ ಏನೇನು ರಾಮಾಯಣ ಬೇಕೇನ ಇದೆಲ್ಲ? ನಿಂಕ ಜವಾಬ್ದಾರಿಯಿಂದ ಇರ್ಬೇಕು ತಾನೆ? ಆಯ್ತಮ್ಮ, ಇನ್ನೊಂದ್ಸತಿ ಇಂಥ ತಪ್ಪೆಲ್ಲ ಮಾಡಲ್ಲಮ್ಮ. ಸಾವಿತ್ರಿಕ ಬೇಜಾರಿಕ್ಸಲ್ಲ ನಾನು. ಏನು ಬೇಜಾರಿಕ್ಸಲ್ಲೋ ಏನೋ ಅಪ್ಪ. ನಿಮ್ಮಂತ ಪೆದ್ದ ಮಕ್ಕಳು ಕಟ್ಕೊಂಡು ನಂಗೆ ಯಾವುದೇ ಇದಾಣೆ ಬರಬೇಡ. ಹಿಡ್ಕಮ್ಮ, ಒಳಗೆ ಕರ್ಕೊಂಡೋಗತ್ತೆ ಮಲ್ಕೊಳ್ಳಿ ಅಷ್ಟೊತ್ತ. ರುದ್ರನ್ ಬರೇ ಇಲ್ಲೇ. 2 ದಿವಸ ಆಯ್ತು ಅವ್ನು ಹೋಗಿ. ಇವಾಗ ಹೋಗಿ ಸಾಯಂಕಾಲ ಬಂದ್ಬಿಡ್ತೀನಿ ಅಂತ ಹೇಳ್ದನು. ಬರೇ ಇಲ್ಲಲ್ಲ, ಯಾಕೋ ಮನ್ಸಿಗೆ ಬಲಿ ಬೇಜಾರಾಗ್ತದಲ್ಲ. ಅವ್ನು ಊರ ಹೆಸರು ಹೇಳಿಲ್ಲ, ಊರ ಹೆಸ್ರನ್ನ ಹೇಳಿದ್ರು ಹೊರಟ್ಬಿಡ್ತಾಯಿದ್ನಿ ಹುಡ್ಕೊಂಡು. ಯಾವ ಊರೋ ಏನು ಕತೆನೋ. ಬಸಯ್ಯ, ನಾನು ಹೇಳಿಲ್ಲ ಬರಲ್ಲ ಅಂತ. ಅವನು ಬರಂಗಿದ್ರೆ ಇಷ್ಟು ಗಂಟೆ ಇರಬೇಕಾಗಿತ್ತಾ? ಬರಲ್ಲ ಬಾ. ಏನು ಅವ್ನು ದಾರಿ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಬರಲ್ಲ ಅಂತೀಯ ನಾನಮ್ಮ? ಬರಲ್ಲ ಬಾ. ಬರಂಗಿದ್ರೆ ಇಷ್ಟು ದಿನ ಬೇಕಾಗಿತ್ತಾ? ಅವ್ನು ಸಾಯಂಕಾಲ ಪಟ್ಟಿಗೆ ಬರ್ತೀನಿ ಅಂತ ಹೇಳ್ದಂತಾನೆ. ಬರಲ್ಲ ಬಾ, ಕೆಲ್ಸ ನೋಡಿ ನಡಿ. ಅವನ ಯೋಚನೆಗೆ ಏನು ಕಾಯಿಲೆಗಿಲ್ಲ ತನ್ಕೊಳಂಗಿದ್ಯೆ ನೋಡಂಗಿದ್ರೆ?